ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತಿನ ಸಂಚಿಕೆಯಲ್ಲಿ ಫಸ್ಟ್ ಸರ್ಪ್ರೈಸ್ ನ ಕೊಡೋದಕ್ಕೆ ಬರ್ತಾ ಇರೋದು ಯಾರಪ್ಪ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಹುಲಿ ಕಾರ್ತಿಕ್ ಹಾಗೂ ಏಂಜಲ್ ಧನ್ಯ. ಬಲೆ ಚಪ್ಪಾಳೆ. ಇವತ್ತು ನಿಜ ಇಲ್ಲ, ನೀವೆಲ್ಲ ಬರೀ ನಿಮ್ಮ ಬ್ಯಾಚುಲರ್ಸ್ಗೆಲ್ಲ ಹೋಲ್ ಭರ್ಜರಿ ಬ್ಯಾಚುಲರ್ಸ್ ಸೆಟ್ಟಿಗೆ ಸರ್ಪ್ರೈಸ್ ಕೊಡ್ತಾ ಇದೀವಿ. ಅಮೇಜಿಂಗ್ ಅಮೇಜಿಂಗ್. ಹುಲಿ ಅಣ್ಣ, ಹೇಗಿತ್ತು ಈ ಸರ್ಪ್ರೈಸ್? ಅಂದ್ರೆ ನನಗೋಸ್ಕರ ಇದುವರೆಗೂ ಯಾರು ಡ್ಯಾನ್ಸ್ ಮಾಡಿಲ್ಲ, ಸೊ ಅದೊಂದು ಸ್ಪೆಷಲ್. ಅದಾದ್ರ ಮೇಲೆ ಕಾಡಿಂದ ಯಾವ ಸಾಂಗ್ಸ್ ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ, ಸೊ ತುಂಬಾ ಖುಷಿ ಆಯ್ತು. ಹೇಳಿ. ಬಟ್ ಧನ್ಯ, ಯಾಕೆ ಈ ಥೀಮ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು? ನಮ್ಮ ಹುಲಿಗೆ ಕಾಡು ಅಂದ್ರೆ ತುಂಬಾ ಇಷ್ಟ. ಸೊ ಯಾವಾಗ್ಲೂ ನಾವು ಕುತ್ಕೊಂಡಲ್ಲಿ ಮಾತಾಡ್ತಿರ್ತೀವಿ ನಾವು ಹುಲಿ. ಸೊ ಐ ಆಮ್ ಅ ಗುಡ್ ಲಿಸ್ನರ್. ನಾನು ಅವ್ರು ಏನು ಹೇಳಿದ್ರು ಕೇಳಿಸ್ಕೊಡ್ತಿರ್ತೀನಿ. ಅವ್ರು ತುಂಬಾ ಹೇಳ್ತಾ ಇರ್ತಾರೆ ಅವ್ರ ಕಥೆಗಳನ್ನೆಲ್ಲ. ಸೊ ಅವ್ರು ಹೇಳ್ದಾಗ ಗೊತ್ತಾಯ್ತು ಅವ್ರಿಗೆ ಕಾಡಂದ್ರೆ ಇಷ್ಟ, ಕಾಡ್ಗೆ ಹೋಗೋದಂದ್ರೆ ಇಷ್ಟ, ಕಾಡಲ್ಲಿ ಟೆಂಟ್ ಹಾಕೊಂಡ್ ಕೂರೋದಂದ್ರೆ ಇಷ್ಟ. ಏನೇ ಬೇಜಾರಾದ್ರೂ ಖುಷಿ ಆದ್ರೂ ಏನಾದ್ರೂ ಕಾಡ್ಗೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಸೊ ಕಾಡಿಂದ ಒಂದು ಥೀಮ್ ಇಟ್ಕೊಂಡು ಆ ಕಾಡಿನ ರಾಜ ಇವ್ರನ್ನೇ ಆಗಿ ಮಾಡಿ, ಆಮೇಲೆ ಪ್ರೋಮೋ ಶೂಟ್ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಹುಲಿಯಾಗಿ ಕಾಡಲ್ಲೆಲ್ಲ ಇವ್ರು ಇರೋದು ಪ್ಲೇಸ್. ಧನ್ಯಶ್ರೀ, ಇವ್ನು ಯಾವ ಆಂಗಲ್ ಅಲ್ಲಿ ರಾಜ ತರ ಕಾಣಿಸ್ತಾನೆ ನಮ್ಮ ನಿನಗೆ? ಸರ್ ನೀವು ರಾಜ, ನಾನು ಇದು ಸರ್ ಈ ರಾಜ. ಯಾವ ಆಂಗಲ್ ಅಲ್ಲಿ ಕಾಣಿಸ್ತೀಯ? ಕಾಡಿನ ರಾಜ ಸರ್. ಅವನು ಹಿಂದೆ ಬೀಸನ್ಗೆ ಬೀಸರ್ ಅದಕ್ಕೂ ಲಾಯಕ್ಕಿಲ್ವಲ್ಲ ನೀನಲ್ಲಿ. ಅದಕ್ಕೆ ಕಾಡಿನ ರಾಜ ನಿಂತಿರೋ ನೋಡ್ರ ರಾಜ ಅಂತ ಕೊಟ್ಟಿರೋದಕ್ಕಾದ್ರೆ ಪೋಸ್ಟರ್ ಕೊಟ್ಕೊಂಡು ನಿಂತ್ಕೊಳ್ಳೋ. ಕಾಲ್ ಮೇಲೆ ಕಾಲ್ ಹಾಕೊಂಡು ಸರಿ ಕೂತ್ಕೋ ರಾಜನ್ ತರ ಕೊಟ್ಟಾಗ. ರಾಜ ಕಾಲ್ ಮೇಲೆ ಹಾಕ್ಬೋದು, ಮಹಾರಾಜನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕಲ್ಲ. ರವಿ ಸರ್ ಹೇಳ್ತಾರೆ ಕೂತ್ಕೋ. ಕ್ಷಮಿಸ್ಬಿಡಿ, ನೀನ್ ಮೈಕಲ್ ಬರುತ್ತೀವ. ನಿಜವಾಗ್ಲೂ ಈ ಶ್ರೀಮಂತರ ಮನೆ ನಾಯಿ ಕರ್ಕೊಂಡು ಹೋಗೋಕೆ ವಾಚ್ಮೆನ್ ಇರ್ತಾರೆ ಗೊತ್ತಾ? ರಾಜ ಅಂತ ರಾಜ ಆನ ಎಲ್ಲರಿಗುಂಟು ಆ ಸಾಂಗ್. ಹೇಳಮ್ಮ ಧನ್ಯಶ್ರೀ. ಈಗ ಅವ್ರಿಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇದು LED ನಲ್ಲಿ ಬರುತ್ತಾ ಇಲ್ಲ ಎದುರುಗಡೆ ಬರುತ್ತಾ? ಸರ್ LED ಸರ್. LED ರಾಜ ಚೇರ್ ಎತ್ಕೊಂಬ. ರಾಜನ ಗತ್ತಿನ ಗಾಂಭೀರ್ಯದೊಂದಿಗೆ ಬರ್ಲಿ ಆ AV. ನನ್ನ ಆಸೆ. ಕೆಲವೊಂದ್ ಕಡೆ ರೋಡ್ ಸೈಡ್ ಪ್ಲಾಂಟ್ ಮಾಡ್ತಾ ಹೋದ್ವಿ, ಬಿಕಾಸ್ ರೋಡ್ ಸೈಡ್ ತುಂಬಾ ಇಂಪಾರ್ಟೆಂಟ್ ಮರ ನೆಡೋದು. ಸಂಪಿಗೆ ಸಸಿ, ಇದನ್ನ ನಾನು ಇಲ್ಲೇ ನೆಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಹುಲಿ ನಿನ್ಗೋಸ್ಕರ. ಒಂದೊಂದು ಗಿಡ ನೆಡಬೇಕಾದ್ರೇನು ಆಗಿದ್ದು ಆ ಡಿಫ್ರೆಂಟ್ ಆ ಮಣ್ಣಾಗಿರ್ಲಿ, ಒಂದೊಂದು ಕಡೆ ಮಣ್ಣು ಫುಲ್ ಮೃದು ಇರ್ತಿತ್ತು, ಒಂದೊಂದು ಕಡೆ ಫುಲ್ ಕಲ್ಲು. ಮರ ಡನ್ ಆಗಿದೆ. ಯಾರ್ಯಾರು ಮರ ನೆಡೋರು, ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ. ಸೊ ಐ ಆಮ್ ಸೋ ಬ್ಲೆಸ್ಡ್ ಈ ಕೆಲಸ ಮಾಡೋದಕ್ಕೆ ಸಿಕ್ಕಿದ್ದಕ್ಕೆ. ನನಗೆ ತುಂಬ ಖುಷಿ ಆಗ್ತಿದೆ. ಜೀ ಕನ್ನಡ ಭರ್ಜರಿ ಬ್ಯಾಚುಲರ್ಸ್ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹುಲಿ, ದಿಸ್ ಇಸ್ ಫಾರ್ ಯು. ಪಾಪ
ನಿಮ್ಮ ಮಗ ಬೆಳಗಿಂದ ಎಲ್ಲ ಆ ಕಡೆ ಹೋಗಿ ಅವಳೇ ಅಗದು ಗಿಡ ತಗೊಂಡು ನೆಟ್ಟು 100 ಸಸಿಗಳನ್ನ ನೆಟ್ಟೇಳಿ ಇವತ್ತು. ಫಸ್ಟ್ ಆಫ್ ಆಲ್ ಓನದ ಚಪ್ಪಾಳೆ. ಥ್ಯಾಂಕ್ ಯು. ಇವತ್ತು ನಾನು ಮಾಡಿದ್ದು ನನಗೆ ಒಂಥರ ತುಂಬ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹೆಮ್. ಇವನಿಂದ ಇವತ್ತು ಕೆಲಸ ಆಗಿದೆ ನನ್ನ ಕೈಯಲ್ಲಿ, ತುಂಬ ಖುಷಿ ಆಗ್ತಿದೆ. ಸೊ ಹಂಗೆ ಒಂದು ಗಿಫ್ಟ್ ಇದೆ ಅವ್ರಿಗೆ. ಇನ್ನೂ ಇದೆಯಲ್ಲಮ್ಮ? ಓ ಕಣ್ ಮುಚ್ಚಿ ಒಂದು. ಮುಚ್ಕೊಳ್ಳೋ. ನೋಡ್ತೀಯಾ? ಹಾ ಎಸ್. ಸಖತ್ ಮಾತ್ರ ಇವರಿಬ್ರು. ಅಯ್ಯೋ ಶಿವ, ನನ್ನ ಇಡೀ ಕಾಲೇಜು ಜೀವನವನ್ನು ಎಕ್ಕುಡಿಸಿದ ಮಹಾನ್ ಪುಣ್ಯಾತ್ಮ ಇವನು. ನನ್ನ ಕಾಲೇಜ್ ಜೀವನನ ಎಕ್ಕುಡಿಸ್ಬಿಟ್ಟು ಇವನು ಮಾತ್ರ ಲೆಕ್ಚರ್ ಆಗ್ಬಿಟ್ಟ. ಇಂಥ ಅದ್ಭುತ ಸ್ನೇಹಿತ ಇವರು. ಪರಿಚಯ ಮಾಡ್ಕೊಂಡು ಇಡೀ ಕರ್ನಾಟಕಕ್ಕೆ. ಸೊ ಇದು ಬಂದ್ಬಿಟ್ಟು ಹಕೀಮ್ ಅಂತ, ನನ್ನ ಕ್ಲಾಸ್ಮೇಟು, ನನ್ನ ಕಾಲೇಜು, ನನ್ನ ಗುರುಗಳ ಇನ್ನೊಬ್ಬ ಶಿಷ್ಯ. ಸೊ ಇವರು ಕಾಲೇಜಲ್ಲಿ ನಾನು ನೋಡಿದ್ದು ತುಂಬ ಕಡಿಮೆ, ಬಟ್ ಲೆಕ್ಚರ್ ಆಗಿದ್ದಾರೆ. ಅದು ಹೆಂಗೆ ಅನ್ನೋದು ನಂಗೆ ಇವಾಗಲೂ ಪ್ರಶ್ನೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ನಮ್ಮ ಅಮ್ಮನಿಗೆ ಮೊದಲನೇ ಮಗ ಇವರು ಬಂದ್ಬಿಟ್ಟು ಪೂರ್ಣೇಶ್ ಅಂತ. ಸೊ ಇವ್ರು ಹೆಂಗಂದ್ರೆ, ನಾನು ಇಲ್ಲಿ ಬೆಂಗಳೂರಿಂದ ಊರಿಗೆ ಹೋದ್ರ ಮೇಲೆ ಎನಿ ಟೈಮ್ ನಾನು ವಾಪಸ್ ಬರೋ ತನಕ ನನ್ನ ಜೊತೆನೇ ಇರ್ತಾರೆ. ನನ್ನ ಬೆಸ್ಟ್ ಬ್ರದರ್. ನಾನು ಅಂದರೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮನಷ್ಟು ಕೇರ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಇದರಲ್ಲೂ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಇವರು ಮತ್ತೆ ಇನ್ನೊಂದಿಷ್ಟು ಜನ ಫ್ರೆಂಡ್ಸು, ಅವರು ನನ್ನ ಹತ್ರ ದುಡ್ಡಿರಲಿಲ್ಲ ಬರೋಕ್ಕೆ, ಅವರೆಲ್ಲ ಪಾಕೆಟ್ ಮನಿನ ತೆಗೆದು ನನಗೆ ಬಸ್ ಚಾರ್ಜ್ ಹಾಕಿ ನನ್ನ ಖರ್ಚಿಗೆ ಕೊಟ್ಟು ಕಳಿಸಿದ್ದಾರೆ. ನಾನು ಇವತ್ತೇನಾದರೂ ಸರ್ ಮುಂದೆ, ಮೇಡಮ್ ಮುಂದೆ, ಎಲ್ಲರ ಮುಂದೆ ಇವತ್ತು ವೇದಿಕೆಯಲ್ಲಿದ್ದೀನಿ. ಕರ್ನಾಟಕದಲ್ಲಿ ಹುಲಿ ಕಾರ್ತಿಕ್ ಅಂತ ನನ್ನ ಹೆಸರಾಗಿದೆ ಅಂದರೆ ಅದಕ್ಕೆ ಮೇನ್ ಕಾರಣನೇ ನನ್ನ ಫ್ರೆಂಡ್ಸು ಇವರು. ನಾನು ಇರೋ ತನಕ ಇವ್ರು ನನ್ನ ಜೊತೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.